ಸೊ ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಬೇಕು. ಈ ಥರನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋವನ್ನು ಲಾಸ್ಟ್ ತನಕ ಫುಲ್ ನೋಡಿ ಅಂತ ಹೇಳ್ತಾ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬಿಗ್ ಬಾಸಲ್ಲಿ ಏನೇನಾಯಿತು ಅಂತ ಹೇಳೋದಾದರೆ, ಬಿಗ್ ಬಾಸ್ ಅಲ್ಲಿ ಹನುಮಂತು ಅವರ ಅಪ್ಪ ಅಮ್ಮ ಬಂದಿದ್ದಾರೆ. ಸೊ ಹನುಮಂತು ಅವರ ಅಪ್ಪ ಅಮ್ಮ ಬಂದು ಅಮ್ಮ ಹೇಳಿದ್ದಾರೆ, ಅಂದರೆ ಅವರ ಪದ್ಧತಿಯ ಪ್ರಕಾರ ಇದ್ದರೆ ಮಾತ್ರ ಹನುಮಂತು ಮದುವೆ ಆಗಬೇಕು, ಇಲ್ಲ ಅಂದರೆ ಅವ್ರನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಧನರಾಜ್ ಅವರಿಗೆ ಹನುಮಂತು ಅವರ ಹುಡುಗಿಯನ್ನು ಹನುಮಂತು ಅವರನ್ನು ಹೆಂಗಾದರೂ ಮಾಡಿ ಮದುವೆ ಮಾಡಿಸ್ಬೇಕು ಅಂತ ಹನುಮಂತು ಅವರ ಅಮ್ಮರ ಹತ್ರ ಮಾತಾಡ್ತಾ ಇದ್ದಾರೆ. ಸೊ ನಡೀತಾ ಇದೆ, ನೋಡಬೇಕು ಮದುವೆ ಆಗ್ತಾರಾ ಇಲ್ವಾ ಅಂತ ಹನುಮಂತು ಅವರು. ನಾನು ಅಂದ್ಕೊಂಡಿದ್ದೆ ಹನುಮಂತು ಅವರ ಅಂದರೆ ಲವರು ಕೂಡ ಬರ್ತಾರೆ ಅಂತ, ಅಂದರೆ ಹುಡುಗಿ ಕೂಡ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಸೊ ಏನು ಮಾಡೋಣ, ಇಲ್ಲಿ ಧನರಾಜ್ ಅವರ ಚಿಕ್ಕಪ್ಪ ಬಂದಿದ್ರು, ಎಲ್ಲೂ ಮಾತಾಡೇ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅವರು ವಿಡಿಯೋದಲ್ಲಿ ಮಾತಾಡ್ತಾರೆ ತುಂಬ, ಆದರೆ ಬಿಗ್ ಬಾಸಲ್ಲಿ ಎಲ್ಲೂ ಕಳೆದೋದ್ರು, ಮಾತಾಡಲೇ ಇಲ್ಲ ಅಂತ ಅನಿಸ್ತಾ ಇದೆ. ಚೈತ್ರ ಅವರ ತಂಗಿ ಮಾನ್ಯ ಅವರೇ ತುಂಬ ಹೈಲೈಟ್ ಆಗಿ ಕಾಣ್ತಾ ಇದ್ರು. ಯಾಕಂದರೆ ಮೇ ಬಿ ಒಂದು 20-30% ಚೈತ್ರಗಿಂತ ಮಾನ್ಯನೇ ಆಗಿರ್ಬೋದು ಅಂತ ಅನಿಸುತ್ತೆ. ಅಷ್ಟು ಒಂದು ಕೂಲಾಗಿ ಕಾಮ್ ಆಗಿದ್ರು. ಚೈತ್ರ ಅವರಿಗಿಂತ 12 ವರ್ಷ ಚಿಕ್ಕವರು ಅಂತೆ ಅವರು, ಆದ್ರೂ ಒಂದು ಹ್ಯಾಂಡ್ಲ್ ಮಾಡೋ ಒಂದು ಕೆಪಾಸಿಟಿ ಅವ್ರ ಹತ್ರ ಇದೆ ಅಂತ ನನಗೆ ಅನಿಸ್ತು. ಯಾಕಂದರೆ ಅವರೊಂದು ಮಾತಾಡುವಲ್ಲಿ ತೂಕ ಇದೆ. ಚೈತ್ರ ಅವರಿಗಿಂತ ಎಷ್ಟೋ ಪಾಲು ಆಗ್ಬೋದು ಅಂತ ಅನಿಸ್ತು ನನಗೆ. ಸೊ ಧನರಾಜ್ ಅವರು ಎಲ್ಲೋ ಮಿಸ್ ಹೊಡಿದ್ರು ಅಂತ ಅನಿಸುತ್ತೆ ಕಿಸ್ ಕೊಡೋದ್ರಲ್ಲಿ. ನಿನ್ನೆ ಹೇಳಿದರು ಆ ಡೋರ್ ಹತ್ರ ಕೂತ್ಕೊಂಡು ಹನುಮಂತು ಮತ್ತು ಅವ್ರು ಏನಾದರೂ ಮಾತಾಡಿದರೆ ಅದು ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಿನ್ನೆ ಅವ್ರ ಹತ್ರ ಅಂದರೆ ಧನರಾಜ್ ಅವ್ರ ಮಿಸ್ಸಸ್ ಹತ್ರ ಮಗು ಕೇಳಿದ್ದಾರೆ. ಸೊ ನೋಡಬೇಕು ಈ ವರ್ಷ ಮಗು ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಧನರಾಜ್ ಅವರು ತುಂಬ ರಸಿಕರು. ಸೊ ಕ್ಯಾಪ್ಟನ್ಶಿಪ್ ಆಟದಲ್ಲಿ ರಜತ್ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಸೊ ಇಷ್ಟರ ತನಕ ನನಗೊಂದು ಕಂಪ್ಲೇಂಟ್ ಇತ್ತು, ರಜತ್ ಅವರು ಎಲ್ಲೋ ಮಿಸ್ ಹೊಡಿತಾ ಇದ್ದಾರೆ ಅಂತ. ಬಟ್ ರಜತ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಕಾಣ್ತಾ ಇತ್ತು ಅಂತ ಎಲ್ಲೋ ಒಂದು ಕಡೆ ಭವ್ಯ ಅವರಿಗೆ ಡೌಟ್ ಆಗಿದ್ರು ಅವರು ತುಂಬ ಕ್ವಿಕ್ಕಾಗಿ ಮಾಡಿ ರಜತ್ ಅವರು ಕ್ಯಾಪ್ಟನ್ ಆಗಿ ಹೆಂಗೆ ಮನೆಯನ್ನು ನಿರ್ವಹಿಸ್ತಾರೆ ಅಂತ ನೋಡಬೇಕು. ಕಿಚ್ಚ ಸುದೀಪ್ ಅವರಿಂದ ಮನೆಯವರಿಗೆಲ್ಲ ಊಟ ಬಂತು, ಲೆಟ್ರ್ ಬಂತು. ಸೊ ಇದು ನನಗೆ ಏನೋ ಅಂದರೆ ಅಂಥ ದೊಡ್ಡ ಒಂದು ಆ್ಯಕ್ಟರು ಸ್ವಲ್ಪ ಅಂದರೆ ಒಂದು ಇರುತ್ತಲ್ವಾ, ಆ ಒಂದು ಇದನ್ನೆಲ್ಲ ಬಿಟ್ಟು ಅವರನ್ನು ಅಡುಗೆ ಮಾಡಿ ಕಳಿಸೋದಾಗಿರ್ಬೋದು, ಒಂದು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಸೊ ಇಲ್ಲಿ ರಜತ್ ಅವರಿಗೆ ನಾಯಕನ ಅಂತ ಕೇಳಿದ ಕ್ವಶನ್ಗೆ ಅವರು ಅಭಿಮಾನಿ ಅಂತ ಹೇಳಿ ತುಂಬ ಸಿಂಪಲ್ ಆಗಿ ಉತ್ತರ ಕೊಟ್ಟರು ಏನೋ ಅಂತ ಅನಿಸ್ತು. ಚೈತ್ರ ಅವರು ಚಪ್ಪಾಳೆಯನ್ನು ಗಿಟ್ಟಿಸ್ಕೊಳ್ತಾರ, ನೋಡಬೇಕು. ಸೊ ಇಲ್ಲಿ ಏನಾಗ್ತಾ ಇದೆ, ರಜತ್ ಅವರು ಕ್ಯಾಪ್ಟನ್ ಆದಮೇಲೆ ಮನೆಯಲ್ಲಿ ಸ್ವಲ್ಪ ಚೇಂಜಸ್ ತಂದರು. ಆದರೆ ಈ ವೀಕ್ ಎಲ್ಲವೂ ಒಂದು ಅಂದರೆ ಗಮ್ಮತ್ತಲ್ಲೇ ಹೋಯಿತು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನೋಡಬೇಕು ನೆಕ್ಸ್ಟ್ ವೀಕಲ್ಲಿ ಏನೇನಾಗುತ್ತೆ, ಸೊ ಯಾವಾಗ ಯಾರು ಎಲ್ಲಿ ಗೆಲ್ತಾರೆ ಅಂತ. ಎಲ್ರಿಗೂ ಕಿಚ್ಚನ ಲೆಟ್ರ್ ಬಂತು, ಆದರೆ ಕೆಲವರಿಗೆ ಬಂದಂತಹ ಲೆಟ್ರ್ಗಳು ನಮ್ಮ ಜೀವನಕ್ಕೂ ಒಂದು ಅನ್ವಯಿಸುತ್ತೆ. ಯಾಕಂದರೆ ಧನರಾಜ್ ಅವರ ಲೆಟ್ರಲ್ಲಿ ಕಿಚ್ಚ ಸುದೀಪ್ ಅವರು ಬರೆದಿದ್ದಂತಹ ಮಾತುಗಳು ನಿಜವಾಗ್ಲೂ ಎಷ್ಟೊಂದು ಸತ್ಯ ಅಲ್ವಾ. ಅಂದರೆ ನಾನು ಬಲಿಷ್ಠ, ನಾನು ಗಟ್ಟಿ ಅನ್ನೋ ಎಂತೆಂಥವರು ಮಣ್ಣಲ್ಲಿ ಮಣ್ಣಾಗಿದ್ದು ನಾವು ನೋಡಿದ್ದೇವೆ. ಸೊ ನಾನು ಏನೂ ಇಲ್ಲ ಅಂತ ಹೇಳೋ ಗಿಡಗಳು ಇನ್ನೂ ಬಾಳಿ ಬದುಕ್ತಾ ಇದೆ. ಅಂದರೆ ಈ ಒಂದು ಮಾತುಗಳು ಕಿಚ್ಚ ಸುದೀಪ್ ಅವರ ಬಾಯಿಂದ ಬಂದಾಗ ಆ ಮಾತಿಗೆ ಎಷ್ಟೊಂದು ತೂಕ ಇರುತ್ತೆ ಅಂತ ಇವತ್ತು ಗೊತ್ತಾಯ್ತು ನನಗೆ. ಯಾಕಂದರೆ ನಾನು ಹಳೆ ವಿಡಿಯೋನ ನೋಡಿದರೂ ಗೊತ್ತಾಗ್ಬೋದು ನಿಮಗೆ. ಕಿಚ್ಚ ಸುದೀಪ್ ಅವರ ವ್ಯಕ್ತಿತ್ವದ ಅಥವಾ ಕಿಚ್ಚ ಸುದೀಪ್ ಅವರ ಫ್ಯಾನ್. ಆದರೆ ಕೆಲವೊಂದು ಸರಿ ಅವರೊಂದು ಒಂದು ಗೊತ್ತಿಲ್ಲ ನನಗೆ, ಕಲರ್ಸ್ ಕನ್ನಡದವರು ಅವರನ್ನು ಕಟ್ಟಾಕ್ತಾರೋ ಅಥವಾ ಅವರೇ ಬೇಡ ಅಂತ ಸುಮ್ಮನೆ ಇರ್ತಾರೋ ಗೊತ್ತಿಲ್ಲ. ಆದರೂ ಕಿಚ್ಚ ಸುದೀಪ್ ಅವರೇ. ಸೊ ಫ್ಯಾಮಿಲಿ ಎಲ್ಲ ಬಂದರು, ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಒಂದು ಎನರ್ಜಿ ಕೊಟ್ಟರು. ಸೊ ನೆಕ್ಸ್ಟ್ ವೀಕಿಂದ ಗೇಮ್ ಸ್ಟಾರ್ಟ್ ಆಗುತ್ತಾ, ಬಿಗ್ ಬಾಸ್ ಫೈನಲ್ ಯಾವಾಗ, ಬಿಗ್ ಬಾಸ್ ಟ್ರೋಫಿ ಯಾರು ಗೆಲ್ತಾರೆ, ಇನ್ನಾದರೂ ಗೇಮ್ ಚೇಂಜ್ ಮಾಡ್ಕೊಳ್ತಾರಾ ಅನ್ನೋದು ನೋಡಬೇಕಿದೆ. ಸೊ ಏನೇ ಆಗಲಿ ಇವತ್ತಿನ ಬಿಗ್ ಬಾಸ್ ತುಂಬ ಖುಷಿ ಇತ್ತು ಅಂತ ಹೇಳ್ತಾ ಇವತ್ತಿನ ಬಿಗ್ ಬಾಸನ್ನು ಇಲ್ಲಿಗೆ ಮುಗಿಸ್ತೇನೆ. ಸೊ ಟೇಕ್ ಕೇರ್, ಬೈ, ಗುಡ್ ನೈಟ್.